ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳಿಗೆ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಜೆ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತ್ತಾರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಪ್ರಥಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿಯವರೆಗೆ ಭಗವಂತನ ಧ್ಯಾನದ ಬಗ್ಗೆ ತಿಳಿಸ್ತಾ ಬಂದ್ರು. ದೇವರ ಧ್ಯಾನವನ್ನ ಮಾಡ್ತಾ ಹೋಗ್ಬೇಕು ಅಂತ. ದೇವರ ಧ್ಯಾನವನ್ನ ಮಾಡೋದು ಹೇಗೆ ಅಂತ ಆ ಕ್ರಮವನ್ನ ತಿಳಿಸಿರ್ಲಿಲ್ಲ. ಹೇಗ್ ದೇವರ ಧ್ಯಾನ ಮಾಡ್ಬೇಕು ಅನ್ನೋದನ್ನ ಈಗ 19ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ತತ್ರೈಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸಾ ಮನೋ ನಿರ್ವಿಷಯಂ ಯುಂಕ್ತ್ವಾ ತತಃ ಕಿಂಚಿನ್ನ ಸಂಸ್ಮರೇತ್. ಪದಂ ತತ್ ಪರಮಂ ವಿಷ್ಣೋಃ ಮನೋ ಯತ್ರ ಪ್ರಸೀದತಿ. ಈ ಶ್ಲೋಕದ ವಿವರಣೆ ಮುಂಚೆ ಒಂದು ಮಾತನ್ನ ಹೇಳ್ತಾನೆ. ಈ ಶ್ಲೋಕದಲ್ಲಿ ಏನು ಹೇಳಲಿಕ್ಕೆ ಹೋಗಿದ್ದಾರೆ ಅಂದ್ರೆ, ಈಗ ದೇವರ ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ಕಣ್ಣು ಮುಚ್ಕೊಂಡು ದೇವರ ರೂಪ ಚಿಂತನೆ ಮಾಡ್ತೀವಿ. ಈಗ ಹಯಗ್ರೀವ ದೇವರೋ ನರಸಿಂಹ ದೇವರೋ ಯಾವುದೋ ಒಂದು ಭಗವಂತನ ರೂಪ, ಅದನ್ನ ಕಣ್ಮುಂದೆ ತರಬೇಕು ಅಂತ ಪ್ರಯತ್ನ ಪಡ್ತೀವಿ. ಅದರ ಮುಖ ನೆನಪಾದ್ರೆ ಕಾಲ್ ನೆನಪಾಗಲ್ಲ, ಕಾಲ್ ನೆನಪಾದ್ರೆ ಕೈ ನೆನಪಾಗಲ್ಲ, ಕೈ ನೆನಪಾದ್ರೆ ಬೆರಳುಗಳು ನೆನಪಾಗಲ್ಲ, ಆಯುಧಗಳು ನೆನಪಾಗಲ್ಲ. ಸಮಗ್ರವಾಗಿ ನರಸಿಂಹ ದೇವರ ಅಥವಾ ಹಯಗ್ರೀವ ದೇವರ ಚಿಂತನೆ ಪೂರ್ತಿ ಸರಿಯಾಗಿ ಕಣ್ಮುಂದೆ ಬರಲ್ಲ. ಯಾವ್ದಾದ್ರು ಭಗವಂತನ ರೂಪ, ಗಾಯತ್ರಿ ಮಂತ್ರ ಜಪ ಮಾಡ್ತಾ ಸೂರ್ಯನಾರಾಯಣನ ಚಿಂತನೆ ಮಾಡ್ತೀವಿ. ಸೂರ್ಯನಾರಾಯಣನ ಚಿಂತನೆ ಮಾಡ್ತಾ ಧ್ಯಾನ ಶ್ಲೋಕದಲ್ಲಿ ಹೇಳಿರ್ತಾರೆ, ಇಂತಿಂತ ಆಯುಧ ಹಿಡಿದಿರ್ತಾನೆ, ಇಂಥ ಆಸನದಲ್ಲಿದ್ದಾನೆ, ಹೀಗೆ ಅಂತೆಲ್ಲ ವಿಷಯಗಳಿದೆ. ಆದ್ರೆ ಯಾವುದು ಸರಿಯಾಗಿ ಕಣ್ಮುಂದೆ ಬರೋದೇ ಇಲ್ಲ. ಅಷ್ಟು ಕಣ್ಣು ಮುಚ್ಚಿದ್ರೆ ಒಂದು ಸಲಿ ಅಷ್ಟು ಎಲ್ಲ ಅವಯವಗಳು, ಪ್ರತಿಯೊಂದು ಬೆರಳು, ಪ್ರತಿಯೊಂದು ಭಾಗ, ಭಗವಂತನ ಭಾಗ, ಮುಖ, ಕಣ್ಣು, ಕಿವಿ, ಎಲ್ಲದರ ಚಿಂತನೆ ಬರ್ಲಿಕ್ಕೆ ಕಷ್ಟ. ಯಾಕಂದ್ರೆ ಎಲ್ಲಾ ಅವಯವಗಳನ್ನ ಒಟ್ಟಿಗೆ ಮಾಡಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ನಿಜವಾಗ ಅದು ಧ್ಯಾನ ಅಂದ್ರೆ ಇದೆ, ಎಲ್ಲಾ ಅವಯವಗಳನ್ನ, ದೇವರ ಅವಯವಗಳನ್ನ ಒಟ್ಟಿಗೆ ಚಿಂತನೆ ಮಾಡಬೇಕು. ಇದು ನಿಜವಾದ ಧ್ಯಾನ.
ಭಗವಂತನ ರೂಪ ಕಣ್ಮುಂದೆ ನಿಲ್ಬೇಕಲ್ಲ, ನಿಂತ ಮೇಲೆ ಜಪವನ್ನ ಪ್ರಾರಂಭ ಮಾಡೋದು. ಓಂ ನಮೋ ನಾರಾಯಣಾಯ ಓಂ ಜಪ ಮಾಡೋದು ಆಮೇಲೆ, ಅಥವಾ ಗಾಯತ್ರಿ ಮಂತ್ರ ಹೇಳೋದು. ಭಗವಂತನ ರೂಪನೇ ನಿಲ್ದೆ ಹೋದ್ರೆ ಕಣ್ಮುಂದೆ ಧ್ಯಾನ ಮಾಡೋದು ಹೇಗೆ, ಆ ಜಪ ಮಾಡೋದು ಹೇಗೆ, ಕಷ್ಟ. ಅದಕ್ಕೊಂದು ಉಪಾಯ ಹೇಳ್ಕೊಡ್ತಾರೆ. ಏನ್ ಮಾಡ್ಬೇಕು, ಅದು ಮರಣ ಕಾಲದ ಹತ್ರಕ್ ಬಂದಾಗ ಇಲ್ಲಿ ಹೇಳ್ತಾರ ವಿಷಯ ಅದಿರ್ಲಿ. ಅಂತೂ ಧ್ಯಾನದ ಬಗ್ಗೆ ಅಂತೂ ಕಾಮನ್ ವಿಷಯ. ಧ್ಯಾನ ಮಾಡೋರು ಏನ್ ಮಾಡ್ಬೇಕು ಅಂದ್ರೆ ಹೀಗ್ ಮಾಡ್ಬೇಕಂತೆ. ಏನು, ಮೊದಲು ನೀವು ಧ್ಯಾನ ಮಾಡ್ಲಿಕ್ಕೆ ಹೋಗ್ಲೇಬೇಡಿ ಅಂತ ಮೊದಲು ಉತ್ತರ ಹೇಳ್ತಾರೆ. ಅಲ್ಲ, ಧ್ಯಾನ ಮಾಡ್ಬೇಕು ಅನ್ನೋದಕ್ ಪ್ರಚೋದನೆ ಕೊಡ್ಬೇಕು ಹೊರತು ಧ್ಯಾನ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಏನಕ್ಕೆ ಹೇಗೆ ಹೇಳ್ತಾ ಇದ್ದಾರೆ? ಸ್ಫೂರ್ತಿ ಕೇಳ್ಬೇಕು. ಧ್ಯಾನ ಮಾಡಬೇಡಿ ಅಂತ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಧ್ಯಾನ ಮಾಡೋ ಮುಂಚೆ ಒಂದ್ ಕೆಲ್ಸ ಮಾಡಿ, ಅದು ಮಾಡಿದ್ರೆ ನಿಮಗೆ ಧ್ಯಾನ ಮಾಡ್ಲಿಕ್ಕೆ ಆಗತ್ತೆ. ಏನ್ ಮಾಡ್ಬೇಕು, ಧಾರಣ ಮಾಡಿ ಅಂತ ಹೇಳ್ತಾರೆ. ಧಾರಣ ಮಾಡ್ಬೇಕು ಅಂತ ಹೇಳ್ತಾರೆ. ಧಾರಣ ಅಂದ್ರೇನು? ಭಗವಂತನ ರೂಪವನ್ನ ಧಾರಣ, ಧರಿಸೋದು ಅಂತ ಅರ್ಥ ಅಲ್ಲ. ಧಾರಣ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ ಇದೆ. ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ಮಧ್ವಾಚಾರ್ಯರು ವಿವರಣೆ ಕೊಡ್ತಾರೆ. ಧ್ಯಾನ ಅಂದ್ರೇನು, ಧಾರಣ ಅಂದ್ರೆ ಏನು? ಎರಡು, ಧಾರಣ ಮತ್ತೆ ಧ್ಯಾನ ಎರಡು ಶಬ್ದವನ್ನು ಬಳಸ್ತಾರೆ. ಧಾರಣ ಅಂದ್ರೇನು? ಖಂಡ ಸ್ಮೃತಿರ್ ಧಾರಣ ಸ್ಯಾತ್ ಅಖಂಡ ಧ್ಯಾನ ಮುಚ್ಯತೆ ಅಂತಿದೆ. ಖಂಡ ಸ್ಮೃತಿ, ಖಂಡ ಸ್ಮೃತಿ ಅಂದ್ರೆ ದೇವರನ್ನ ನೆನಪಿಸ್ಕೊಳ್ತೀವಿ. ಸ್ಮರಣೆ, ಸ್ಮೃತಿ ಅಂದ್ರೆ ಸ್ಮರಣೆ, ಸ್ಮರಣೆ ಮಾಡ್ಕೊಳ್ತೀವಿ. ಆದ್ರೆ ಖಂಡ ಖಂಡ ಒಟ್ಟಿಗೆ ಅಲ್ಲ. ಕೈಯ ಕೈ ನೆನಪಿಸ್ಕೊಳ್ತಾ ಇರ್ತೀವಿ. ಅವನು ಅಭಯ ಪ್ರದಾನ ಮಾಡ್ತಾ ಇರುವಂತ ಕೈ, ವರ ಮುದ್ರೆ, ಜ್ಞಾನ ಮುದ್ರೆ, ಈ ಎಲ್ಲ ಮುದ್ರೆಗಳನ್ನ ತೋರಿಸ್ತಾರೋ ಒಂದೇ ಒಂದು ದೇವರ ಕೈಯನ್ನ ಯೋಚಿಸ್ತಾ ಚಿಂತನೆ ಮಾಡ್ತಾ ಇರ್ತೀವಿ ಕಣ್ಣು ಮುಚ್ಚಿಕೊಂಡು. ಅಥವಾ ಒಂದು ಕೈನಲ್ಲಿ ಅಕ್ಷಮಾಲೆ ಹಿಡ್ಕೊಂಡಿದ್ದಾನೆ, ಇನ್ನೊಂದು ಕೈನಲ್ಲಿ ಚಕ್ರ ಶಂಖ ಹಿಡ್ಕೊಂಡು, ಕೈಗಳು ಮಾತ್ರ ಸರಿಯಾಗಿ ಉಪರೇಖೆಗಳು ಅಷ್ಟು ಸ್ಪಷ್ಟವಾಗಿ ನಮ್ಗೆ ಕಲ್ಪನೆ ಬರ್ಬೇಕು. ಅಷ್ಟು ಚೆನ್ನಾಗಿ ಒಂದೊಂದು ಭಗವಂತನ ಅವಯವ ಚಿಂತನೆ ಮಾಡೋದಷ್ಟೇ, ಜಾಸ್ತಿ ಅಲ್ಲ, ಒಂದೊಂದೇ. ಆ ಒಂದೊಂದೇ ಮಾಡುವಂತಹ ಈ ಪ್ರಕ್ರಿಯೆ ಏನಿದೆಯಲ್ಲ, ಅದನ್ನ ಧ್ಯಾನ ಅಂತ ಕರೆಯಲ್ಲ, ಧಾರಣ ಅಂತ ಕರೀತಾರೆ. ಅದು ಜಪ ಮಾಡೋದೆ. ಅದೇ ಕಣ್ಣು ಮುಚ್ಚಿ ಎಲ್ಲ ಅಲ್ಲ, ಒಂದೊಂದು ಭಗವಂತನ ಭಾಗಗಳು ಮಾತ್ರ. ಆದ್ರೆ ಧ್ಯಾನ ಅಂದ್ರೆ ಹಾಗಲ್ಲ, ಅಖಂಡ ಧ್ಯಾನ ಮುಚ್ಯತೆ. ಸಂಪೂರ್ಣ ಏನಿದೆ, ಸಂಪೂರ್ಣ ಭಗವಂತನ ಅವಯವಗಳನ್ನ ಚಿಂತಿಸೋದೇನಿದೆ ಅಂಥ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಅದಕ್ಕೆ ಧ್ಯಾನ ಅಂತ ಕರೀತಾರೆ. ಹಾಗಾದ್ರೆ ಧ್ಯಾನಕ್ಕೂ ಧಾರಣಕ್ಕೂ ವ್ಯತ್ಯಾಸ ಇದೆ. ಧಾರಣ ಅಂತಂದ್ರೆ ಅದು ನಿರಂತರವಾಗಿ ಇರೋದು ಇಲ್ಲ. ಧಾರಣ ಅಂದ್ರೆ ಕಟ್ ಆಗ್ತಾ ಇರತ್ತೆ ಆ ಸ್ಮರಣೆ. ದೇವರ ಸ್ಮರಣೆ ಮಾಡ್ತೀವಿ, 1 ಗಂಟೆ ಕೊಡ್ತೀವಿ, 2 ಗಂಟೆ ಕೊಡ್ತೀವಿ ಅಷ್ಟೇ. ಧ್ಯಾನ ಹಾಗಲ್ಲ, ಬೆಳಗ್ಗೆ ಕೂತ್ರೆ ಅದು ಹೋಗ್ತಾ ಇರುತ್ತೆ. ಆ ತರ ಅದು ಋಷಿ ಮುನಿಗಳು ಮಾಡುವಂತ ಧ್ಯಾನ. ಅಂತೂ ಧಾರಣ ಮಾಡ್ಬೇಕಾದ್ರೂ ಕೂಡ ಹೀಗ್ ಮಾಡ್ಬೇಕಂತೆ. ಧಾರಣ ಏನ್ ಮಾಡ್ಬೇಕು ಅಂದ್ರೆ ಒಂದೊಂದೇ ಭಗವಂತನ ಅವಯವಗಳನ್ನ ಚಿಂತನೆ ಮಾಡ್ತಾ ಹೋಗ್ಬೇಕಷ್ಟೇ. ಆ ಅವಯವಗಳನ್ನ ಯಾವಾಗ ಒಂದೊಂದೇ ಕೈ ಕಾಲು, ಈಗ ಒಂದ್ಸಲಿ ಮುಖ ಯೋಚಿಸ್ತಾ ಶುರು ಮಾಡಿದ್ರು, ಮುಖ ನೋಡ್ಲಿಕ್ಕೆ ಭಗವಂತನ ಮುಖ ಮಾತ್ರ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡ್ದ ಜಪ ಮಾಡ್ಬೇಕಾದ್ರೆ. ಮುಖ, ಕಣ್ಣು, ಕಿವಿ ಎಲ್ಲ ಸ್ಪಷ್ಟವಾಗಿ ಕಣ್ಮುಂದೆ ನಿಲ್ತು. ನಿಂತ ಮೇಲೆ ಆಮೇಲೆ ಇನ್ನೊಂದು ಭಾಗ, ಕುತ್ತಿಗೆ ಭಾಗ, ಆಮೇಲೆ ಎದೆ ಭಾಗ, ನಾಭಿ ಭಾಗ, ತೊಡೆ ಭಾಗ, ಕಾಲಿನ ಭಾಗ, ಮತ್ತೆ 4 ಭುಜಗಳು, ಅಲ್ಲ ಆಯುಧಗಳು, ಹೀಗೆ ಒಂದೊಂದೇ ಕ್ರಮವಾಗಿ ಒಂದೊಂದೇ ಅವಯವಗಳನ್ನ ಚಿಂತನೆ ಮಾಡಿ 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 ಚೆನ್ನಾಗಿ ಮನಸ್ಸಿಗೆ ಆ ದೇವರ ಮೂರ್ತಿಯ ಸಂಸ್ಕಾರ ಚೆನ್ನಾಗಿ ಮನಸ್ಸಲ್ಲಿ ಮೂಡ್ಬೇಕು. ಮೂಡಿದ ಮೇಲೆ ಪೂರ್ಣ ಭಗವಂತನ ಸ್ವರೂಪವನ್ನ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಹಾಗಾದ್ರೆ ಧ್ಯಾನ ಮಾಡೋ ಮುಂಚೆ ಧಾರಣ ಮಾಡಿ, ಧಾರಣದ ಅಭ್ಯಾಸವನ್ನ ಮೊದಲಿಗೆ ಮಾಡಿ. ಅದನ್ನ ಇಲ್ಲಿ ಹೇಳ್ಕೊಟ್ಟು. ಖಂಡ ಸ್ಮೃತಿ ಅಂದ್ರೆ ಏನರ್ಥ? ಏಕೈಕ ಅವಯವ ಯುಕ್ತ ಸ್ಮೃತಿ ಅಂತ ಇಲ್ಲಿ ಬಿಡಿಸ್ತಾರೆ. ಒಂದೊಂದೇ ಅವಯವದ ಜೊತೆಗೆ ಮಾಡುವಂತಹ ಸ್ಮರಣೆ ಏನಿದೆ ಅದು ಖಂಡ ಸ್ಮೃತಿ ಅಂತ ಅನ್ನಿಸ್ಕೊಳತ್ತೆ. ಅದಕ್ಕೆ ಧಾರಣ ಅಂತ ಕರೀತಾರೆ. ಅಖಂಡ ಅಂದ್ರೆ ಸಮಗ್ರ ಅವಯವಯುಕ್ತ ಸ್ಮೃತಿ, ಎಲ್ಲ ಭಗವಂತನ ಅವಯವಗಳ ಜೊತೆಗೆ ಮಾಡುವಂತಹ ಸ್ಮರಣೆ, ಇದನ್ನ ಅಖಂಡ ಸ್ಮೃತಿ ಅಂತ. ಇಲ್ಲಿ ಕೆಲವರು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ, ಈ ಶ್ಲೋಕ ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅಲ್ಲೇನಾಗಿದೆ ಈ ಶ್ಲೋಕದಲ್ಲಿ, ಭಾಗವತದಲ್ಲ ತಂತ್ರಸಾರ ಸಂಗ್ರಹದಲ್ಲಿ ಬರುವಂತದ್ದು ಖಂಡ ಸ್ಮೃತಿ ಧಾರಣ ಸ್ಯಾತ್ ಅಂತ, ಇದು ಸರಿ ಹೋಯ್ತು. ಅಖಂಡ ಧ್ಯಾನ ಮುಚ್ಯತೆ ಅಂತ ವಾಕ್ಯ ಇದೆ. ಇಲ್ಲಿ ಅಖಂಡಂ ಧ್ಯಾನ ಮುಚ್ಯತೆ ಅಂತ ತಿದ್ಕೊಂಡ್ಬಿಡ್ತಾರೆ ಸ್ವಲ್ಪ ಸಂಸ್ಕೃತ ಬರೋರು. ಇದೇನೋ ತಪ್ಪಿದೆ, ಅಖಂಡ ಧ್ಯಾನಂ ಏನಿದು ಚೆನ್ನಾಗಿಲ್ಲ, ತಪ್ಪಿದೆ. ಯಾಕೆಂದ್ರೆ ಧ್ಯಾನಂ ಅಂತ ಹೇಳ್ಬೇಕಾದ್ರೆ ಅಖಂಡಂ ಧ್ಯಾನಂ ಅಂತ ಹೇಳ್ಬೇಕು.
ಆದ್ರೆ ಅಖಂಡಾಧ್ಯಾನಂ ಅಂತ ತಪ್ಪಲ್ವ ಇದು ಅಂದ್ರೆ ಅದು ಹಾಗಲ್ಲ. ಮೊದಲು ಖಂಡ ಸ್ಮೃತಿ ಅದು ಖಂಡ ಸ್ಮೃತಿ ಏನ್ ಬಂತಲ್ಲ, ಖಂಡ ಸ್ಮೃತಿ ಧಾರಣ ಅಂತ ಅದು ಸ್ತ್ರೀಲಿಂಗ ಶಬ್ದ ಎರಡು. ಆತರ ಅಖಂಡ ಸ್ಮೃತಿ ಅಂತ ಅರ್ಥ ಅದಕ್ಕೆ. ಅಖಂಡವಾದ ಸ್ಮರಣೆಯನ್ನ ಧ್ಯಾನ ಅಂತ ಕರೀತಾರೆ ಅಂತ. ಹಾಗೆ ಆ ಸ್ಮೃತಿ ಅನ್ನೋ ಶಬ್ದವನ್ನ ಇಲ್ಲೂ ಇಟ್ಟುಕೊಂಡು ಅರ್ಥೈಸ್ಬೇಕು. ಆಗ ಅದು ಗೊತ್ತಾಗತ್ತೆ ಬಗ್ಗೆ ತಪ್ಪಲ್ಲ, ಇದು ಸರಿಯಾಗಿದೆ ಅಂತ. ಇಲ್ಲಾಂದ್ರೆ ಅದೇನೋ ತಪ್ಪಿದೆ ಅಂತ ಅನ್ಸತ್ತೆ ಸ್ವಲ್ಪ ಸಂಸ್ಕೃತ ಚೆನ್ನಾಗಿ ಪರಿಚಯ ಇರೋರ್ಗೆ. ಅದು ಇದು ಸರಿ ಇದೆ. ಅಖಂಡ ಧ್ಯಾನ ಮುಚ್ಯತೆ ಅಂತ. ಸರಿ, ಹಾಗಾದ್ರೆ ಇಲ್ಲಿ ಪರೀಕ್ಷಿತನಿಗೆ ಶುಕಾಚಾರ್ಯರು ಉಪದೇಶ ಮಾಡಿದ್ದೇನು, ನೀನು ಸಂಪೂರ್ಣ ಭಗವಂತನ ಅವಯವಗಳನ್ನ ಚಿಂತನೆ ಮಾಡ್ಲಿಕ್ಕೆ ಆಗದೆ ಇದ್ರೆ, ಅಷ್ಟೂ ರೂಪವನ್ನ ಕಣ್ಮುಂದೆ ತರ್ಲಿಕ್ಕೆ ಆಗಲ್ಲ ಅಂತ ಆದ್ರೆ ಒಂದೊಂದೇ ಹೀಗೆ ಯೋಚಿಸ್ತಾ ಹೋಗ್ಬೇಕು ಅಂತ ಹೇಳ್ಕೊಟ್ಟು. ಸರಿ, ಆಮೇಲೆ ಏನ್ ಮಾಡ್ಬೇಕು? ತತ್ರೈಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ. ಆಗೇನ್ ಮಾಡ್ಬೇಕು ಅಂದ್ರೆ ಮನಸ್ಸನ್ನ ಬೇರೆ ಕಡೆ ವಿಷಯ ಪದಾರ್ಥಗಳ ಕಡೆ ಹರಿದು ಹೋಗೋ ತರ ಮಾಡ್ಬೇಕು. ಎಲ್ಲ ವಿಷಯಗಳಿಂದ ಹೊರಗೆ ನಾವು ತರ್ಬೇಕು ಮನಸ್ಸನ್ನ. ಇದನ್ನ ಪ್ರತ್ಯಾಹಾರ ಅಂತ ಕರೀತಾರೆ. ಪ್ರತ್ಯಾಹಾರ ಅಂತಂದ್ರೆ ಈ ಎಲ್ಲ ವಿಷಯಗಳ ಪದಾರ್ಥಗಳಿಂದ ಮನಸ್ಸು ಏನೇನು ಎಲ್ಲೆಲ್ಲೋ ಓಡ್ ಹೋಗ್ತಾ ಇರತ್ತಲ್ಲ, ಅದನ್ನೆಲ್ಲ ಎಳ್ಕೊಂಬರೋದು ಮನಸ್ಸನ್ನ. ಆ ವಿಷಯದ ಕಡೆ ಹೋಗ್ಬೇಡ, ಬೇಡದಿರೋ ವಿಷಯ ಕೇಳ್ಲಿಕ್ ಹೋಗ್ಬೇಡ, ಬೇಡದಿರೋ ವಿಷಯ ನೋಡ್ಲಿಕ್ ಹೋಗ್ಬೇಡ. ಎಲ್ಲ ಎಲ್ಲೆಲ್ಲಿ ಮನಸ್ಸು ಇಂದ್ರಿಯಗಳ ಜೊತೆಗೆ ಓಡೋಗತ್ತೋ ಎಲ್ಲ ಎಳ್ಕೊಂಬರ್ಬೇಕು, ಅದನ್ನ ಕರ್ಕೊಂಬರ್ಬೇಕು. ಕೆಟ್ಟ ವಿಷಯ ಕಡೆ ಹೋಗ್ಬೇಡ ಅಂತ. ಇದನ್ನ ಪ್ರತ್ಯಾಹಾರ ಅಂತ ಕರೀತಾರೆ. ಆಹರಣ ಅಂದ್ರೆ ಕದ್ಕೊಂಬರೋದು, ಅದನ್ನ ಹಿಡ್ಕೊಂಬರೋದು. ಪ್ರತ್ಯಾಹರಣ ಅಂದ್ರೆ ವಿಷಯಗಳಿಂದ ವಾಪಸ್ ಅದನ್ನ ಕರ್ಕೊಂಬರೋದು. ಇದನ್ನ ಪ್ರತ್ಯಾಹಾರ ಅಂತ ಕರೀತಾರೆ. ಇದನ್ನ ಸಾಧನೆ ಮಾಡ್ಬೇಕು. ಇದನ್ನ ಭಾಗವತ ಧರ್ಮಗಳಲ್ಲಿ ಇದು ಒಂದು ಪ್ರತ್ಯಾಹಾರ ಸಂಪಾದನೆ ಮಾಡ್ಬೇಕು ಅಂತ, ಅಂದ್ರೆ ಇಂದ್ರಿಯ ನಿಗ್ರಹ ಸಂಪಾದನೆ ಮಾಡ್ಬೇಕು ಅಂತ ಅರ್ಥ. ಹಾಗೆ ಶಮ ದಮ ಅಂತ ಒಂದಿಷ್ಟು ಭಾಗವತ ಧರ್ಮಗಳನ್ನ ಹೇಳ್ತಾ ಹೋಗ್ತಾರೆ. ಭಾಗವತಲ್ಲಿ ಅದೇ ವಿಶೇಷ. ಒಬ್ಬ ಭಗವದ್ ಭಕ್ತ, ದೇವರ ಭಕ್ತ ಯಾವ ಯಾವ ಗುಣಗಳನ್ನ ಅಳವಡಿಸ್ಕೊಳ್ಬೇಕು ಅಂತ, ಅದರಲ್ಲಿ ಇದು ಒಂದು. ಅಂತೂ ಈ ಪ್ರತ್ಯಾಹಾರ ಮಾಡ್ಕೊಬೇಕು. ಸರಿ, ಆಮೇಲೆ ಏನ್ ಮಾಡ್ಬೇಕು? ಮನೋ ನಿರ್ವಿಷಯಂ ಯುಕ್ತ್ವ. ಮನಸ್ಸಿಗೆ ಏನು ವಿಷಯ ತೋರ್ಬಾರ್ದಂತೆ, ಯಾವ ವಿಷಯನೂ ಹಾಕ್ಬಾರ್ದು ಮನಸ್ಸಿಗೆ. ತತಃ ಕಿಂಚಿನ್ನ ಸಂಸ್ಮರಣೆ, ಏನು ಸ್ಮರಣೆ ಇಲ್ಲ. ಈ ವಾಕ್ಯ ನೋಡಿದಾಗ ಏನ್ ಅನ್ಸತ್ತೆ ಅಂದ್ರೆ, ಮನಸ್ಸನ್ನ ಹೊರಗಡೆ ಹಾಕ್ಬೇಡಿ, ಸುಮ್ನೆ ಕೂತ್ಕೊಳ್ಳಿ, ಏನು ಸ್ಮರಣೆ ಮಾಡ್ಬೇಡಿ ಅಂತ ಅರ್ಥ ಬರುತ್ತೆ. ಅದು ಈ ರೀತಿ ಅರ್ಥ ಇಲ್ಲ ಅದಕ್ಕೆ. ಈಗ ತಾನೇ ಹಿಂದಿನ ವಾಕ್ಯದಲ್ಲಿ ಹೇಳಿದ್ರು ಏನಂತ, ದೇವರ ಒಂದೊಂದು ಅವಯವವನ್ನ ಚಿಂತನೆ ಮಾಡ್ಬೇಕು, ಒಂದೊಂದು ಅಂಗವನ್ನ ಚಿಂತನೆ ಮಾಡ್ಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಿಂದ ಶೂನ್ಯ ಧ್ಯಾನ ಅನ್ನೋದು ತುಂಬಾ ತಪ್ಪು. ಶೂನ್ಯ ಧ್ಯಾನ ಅಂತಿಲ್ಲ. ನಾವ್ ಇತ್ತೀಚಿನ ಕಾಲದಲ್ಲೆಲ್ಲ ನಾವು ಕೇಳ್ತಾ ಇರ್ತೀವಿ, ಕೆಲವ್ರು ಹೀಗ್ ಮಾಡ್ತಾ ಇರ್ತಾರೆ. ಏನು, ಕಣ್ ಮುಚ್ಚೋದು, ಸುಮ್ನೆ ಮೌನವಾಗಿ ಏನು ಯೋಚಿಸಬಾರ್ದು, ಹಾಗೆ ಕೂತಿರ್ಬೇಕು, ಶೂನ್ಯ. ಅವ್ರಿಗೇನು ನೋಡ್ತಾ ಇಲ್ಲ, ಕಾಣ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ದೇವರ ರೂಪ ಚಿಂತನೆನೂ ಮಾಡ್ತಾ ಇಲ್ಲ. ಅದು ಮಾಡಬಾರ್ದು ಅಂತ. ಯಾಕೆ? ನೆಮ್ಮದಿ ಅಂದ್ರೆ ಏನು? ಸುಮ್ನೆ ಕಣ್ಮುಚ್ಚಿ ಏನು ಯೋಚನೆ ಮಾಡ್ದೇನೆ ಹಾಗೆ ಇರ್ಬೇಕು ಅಂತ. ಇದರಿಂದ ಏನ್ ನೆಮ್ಮದಿ ಸಿಗತ್ತೆ? ಶೂನ್ಯದಿಂದ ಶೂನ್ಯ ಆಗತ್ತಷ್ಟೇ ಜೀವನ. ಅದರಿಂದ ಉಪಯೋಗ ಇಲ್ಲ. ಒಳ್ಳೆ ಫಲ ಸಿಗ್ಬೇಕು ಅಂತ ಆದ್ರೆ ಕಣ್ಣು ಮುಚ್ಚಿ ಬೇರೆ ವಿಷಯಗಳಿಂದ ಹೊರಗ್ ಬಂದು ಒಳಗಡೆ ದೇವರನ್ನ ಕಾಣ್ತಾ ಕೂಡ್ಬೇಕು. ಇದು ಧ್ಯಾನ. ಅದನ್ನ ಒಳಗಡೆ ದೇವರ ರೂಪ ನೋಡ್ತಾ ಮನಸ್ಸನ್ನ ಅಲ್ಲಿ ನಿಲ್ಲಿಸೋದು ಧ್ಯಾನ ಅಂತ ಕರೀತಾರೆ ಹೊರತು, ಹೊರಗಡೆ ಯಾವ್ದು ಗೊತ್ತಿಲ್ಲ, ಒಳಗಡೆನೂ ಏನೂ ಇಲ್ಲ, ದೇವರ ಬಗ್ಗೆ ಸುಮ್ನೆ ಮೌನ, ಏನೂ ಇಲ್ಲ ಅಂತ ಈ ರೀತಿ ಮಾಡೋದು ಧ್ಯಾನ ಅಲ್ಲ. ಇದು ಭಾಗವತಕ್ಕೆ ವಿರುದ್ಧವಾದ ಕ್ರಮ. ಅದನ್ನ ಧ್ಯಾನ ಅಂತ ಇಲ್ಲಿ ಪುರಾಣದಲ್ಲಿ ಬರೆಯಲೇ ಇಲ್ಲ ಎಲ್ಲೂ ಕೂಡ. ಪದಂ ತತ್ ಪರಮಂ ವಿಷ್ಣೋ. ಹಾಗಾದ್ರೆ ಏನ್ ಸ್ಮರಣೆ ಮಾಡ್ಬೇಕು? ಬೇರೆದನ್ನೆಲ್ಲ ಬಿಟ್ಟು ಬಿಡಿ, ಭಗವಂತನ ಪಾದ ಕಮಲಗಳನ್ನ ನೆನಪಿಸ್ಕೊಳ್ತಾ ಇರಿ. ಯಾಕೆಂದ್ರೆ ಮನೋ ಯತ್ರ ಪ್ರಸೀದತೆ, ನಿಮ್ಮ ಮನಸ್ಸು ತುಂಬಾ ಸಂತೋಷ ಆಗೋದು ಯಾವಾಗ ಅಂದ್ರೆ ಆ ದೇವರ ಪಾದ ಚಿಂತನೆ, ಆ ದೇವರ ಮಂದಹಾಸದ ರೂಪ. ಅವನು ನಗ್ತಾ ಇದ್ದಾನೆ, ಮಂದಹಾಸ ಬೀರ್ತಾ ಇದ್ದಾನೆ, ಆಯುಧಗಳನ್ನ ಹಿಡ್ಕೊಂಡಿದ್ದಾನೆ. ನಾನ್ ನಿನಗೆ ಅನುಗ್ರಹ ಮಾಡ್ತಾ ಇದ್ದೀನಿ ಅನ್ನೋ ಸಂಕೇತದಲ್ಲಿ ಭಗವಂತ ತನ್ನ ಕೈ ಕಾಲುಗಳಿಂದ ತೋರಿಸ್ತಾ ಇದ್ದಾನೆ, ನಾನು ಅನುಗ್ರಹ ಮಾಡ್ತೀನಿ ನಿನಗೆ ಅಂತ. ಅಂಥ ಒಂದು ಸುಂದರವಾದ ದೇವರ ರೂಪವನ್ನ ಚಿಂತಿಸ್ಬೇಕು. ಇದು ನಿಜವಾದ ಧ್ಯಾನ. ಅಂತೂ ಧಾರಣ ಮಾಡಿ ಆಮೇಲೆ ಧ್ಯಾನ ಮಾಡಿ ಅಂತ ಇಷ್ಟ ಹೇಳಿದ್ರು. ಇಷ್ಟಾಗಿ ಮುಂದಕ್ಕೆ ಹೋಗೋಣ. ಮುಂದೆ 20ನೇ ಶ್ಲೋಕದಲ್ಲಿ ಒಂದು ಪ್ರಶ್ನೆ. ಈಗ ನಿಜ, ಈಗ ಧ್ಯಾನವನ್ನ ಮಾಡಬೇಕು ಅಂತೆಲ್ಲ ಹೇಳಿದ್ದೇನೋ ಸರಿ, ಆದ್ರೆ ಇಲ್ಲಿ ಧ್ಯಾನ ಮಾಡಬೇಕು ಅಂತಂದ್ರೆ ನೀವೇನ್ ಹೇಳಿದೆ? ಮೊದಲು ಧಾರಣ ಮಾಡಬೇಕು, ಆಮೇಲೆ ಧ್ಯಾನ ಮಾಡ್ಬೇಕು ಅಂತ ಅಷ್ಟೆಲ್ಲ ಹೇಳಿದ್ರಿ. ಅಂದ್ರೆ ಮೊದಲು ಧಾರಣ ಮಾಡಿ ಆಮೇಲೆ ಧ್ಯಾನ ಮಾಡಿ ಅಂತ. ಧಾರಣ ಮಾಡೋದೇ ಕಷ್ಟ. ಒಂದೊಂದೇ ದೇವರ ಅವಯವನ್ನೇ ಸರಿಯಾಗಿ ಯೋಚಿಸೋದೇ ಕಷ್ಟ, ಚಿಂತನೆ ಮಾಡೋದು ಕಷ್ಟ. ಸರಿ, ಅದನ್ನೆಲ್ಲ ಸಂಪಾದನೆ ಮಾಡಿ ಧ್ಯಾನ ಮಾಡಬೇಕು ಅಂತ ಹೇಳ್ತೀರಿ. ಆದ್ರೆ ಇದೆಲ್ಲ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ
ಮನುಷ್ಯರಲ್ಲಿ ರಜೋಗುಣ ತಮೋಗುಣ ಹೆಚ್ಚಾಗಿರುತ್ತೆ. ಈ ರಜೋಗುಣ ತಮೋಗುಣ ಹೆಚ್ಚಾದಾಗ ಏನಾಗ್ಬಿಡತ್ತೆ, ಸತ್ವಗುಣ ಕೆಲ್ಸನೇ ಮಾಡಲ್ಲ. ಒಳ್ಳೆತನ ಹೋಗೇ ಬಿಡುತ್ತೆ. ಕೆಲಸದಲ್ಲಿ ಒಳ್ಳೆತನ ಎಲ್ಲೋ ಚೂರು ಉಳ್ಕೊಂಡಿರತ್ತೆ. ಕೆಲವರು ಸಂಪರ್ಕದಿಂದ ಮೊದಲೇ ರಜೋಗುಣದಲ್ಲಿ ಇರ್ತಾರೆ ಮನುಷ್ಯರು. ಹೇಗೆ ಅಂದ್ರೆ ಇದ್ ಮಾಡ್ಬೇಕಾ ಬೇಡ್ವಾ, ಅಯ್ಯೋ ಬಿಟ್ಬಿಡೋಣ ಅನ್ನೋ ಒಂದು ಉದಾಸೀನ ಭಾವದಲ್ಲೂ ಇರ್ತಾರೆ ಮನುಷ್ಯರು. ರಜೋಗುಣದ ಪ್ರಭಾವ ಇದು. ಏನಾಗ್ಬಿಡತ್ತೆ ಅಂದ್ರೆ ಒಂದ್ಸಲಿ ಅಲ್ಲಿ ಹೋಗಿ ತಿಂದ್ಬರೋಣ ಅಂತ ಹೊರಗಡೆ ಹೋಗಿ ತಿಂದೇ ಬಿಡುತ್ತೆ. ಆ ತಿಂದ್ಬರೋಣ ಏನಾಗತ್ತೆ ಏನಾದ್ರಾಗ್ಲಿ ಅಂತ. ಆಮೇಲೆ ಬಂದು ಅಯ್ಯೋ ಇಲ್ಲ ಇಲ್ಲ ಅದನ್ನೆಲ್ಲ ತಿನ್ಬಾರ್ದಿತ್ತು, ಆಚರಣೆ ಮಾಡಿ ಅಂತ ಇಲ್ಲ ಆಚರಣೆ ಮಾಡೋದು. ಇದೇನಂದ್ರೆ ಒಂದ್ಸಲಿ ಆ ಕಡೆ ಓಡೋಗೋದು, ಒಂದ್ಸಲಿ ಇಲ್ಲಿಗ್ ಬರೋದು. ಮನಸ್ಸು ಹೇಗಾಗೋದು ಅಂದ್ರೆ ರಜೋಗುಣದಿಂದ ಆಕರ್ಷಣೆ. ಎಲ್ಲೆಲ್ಲೋ ಒಂದ್ಸಲಿ ಅಲ್ಲಿ ಹೋಗೋದು, ಇನ್ನೊಂದ್ಸಲಿ ಮತ್ತಿಲ್ ಬರೋದು. ಇದು ಒಂದ್ಸಲಿ ಧ್ಯಾನ ಮಾಡ್ಲಿಕ್ಕೆ ಕೂಡೋದು, ಇದೆಲ್ಲ ಆಗದೆ ಇರೋ ಕೆಲಸ ಅಂತ ಆ ಕಡೆ ಓಡೋಗ್ಬಿಡೋದು. ಇದು ರಜೋಗುಣದ ಕೆಲಸ. ಈ ರಜೋಗುಣ ತುಂಬಾ ಕೆಲಸ ಮಾಡತ್ತೆ, ಪ್ರಭಾವ ಬೀರುತ್ತೆ. ಕೆಲವ್ರಂತೂ ತಮೋಗುಣ. ತಮೋಗುಣದವ್ರಿಗಂತೂ ಏನಾಗ್ಬಿಡತ್ತೆ, ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅನ್ನೋ ವಿವೇಕನೇ ಇರಲ್ಲ. ಯಾವ್ದು ಮಾಡಬಾರ್ದು ಅಂತ ಪುರಾಣ ಶಾಸ್ತ್ರಗಳಲ್ಲಿ ಇರುತ್ತಲ್ಲ ಅದನ್ನೇ ಮಾಡೋದು. ಯಾವ್ದು ಮಾಡ್ಬೇಕು ಅಂತಿದ್ಯೋ ಅದನ್ನ ಚೆನ್ನಾಗಿ ಬಿಡೋದು. ಈ ತರ ತಮೋಗುಣದ ಪ್ರಭಾವ ಇದೆ. ಯಾವಾಗ ಈ ತಮೋಗುಣ ರಜೋಗುಣಗಳ ಪ್ರಭಾವಕ್ಕೆ ಮನುಷ್ಯರು ಒಳಗಾಗ್ತಾರೆ, ಈ ಸತ್ವಗುಣ ಪಾಪ ಚೆನ್ನಾಗಿ ಏಟ್ ತಿಂದಿರತ್ತೆ. ರಜೋ ತಮೋ ಗುಣಗಳಿಂದ ಚೆನ್ನಾಗಿ ಹೊಡೆಸ್ಕೊಂಡಿರತ್ತೆ ಸತ್ವಗುಣ. ಅದು ಹೇಳ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ ಬಿದ್ದಿರೋ ಏಟಿಗೆ ಮೂರ್ಛೆ ತಪ್ಪೋಗಿರತ್ತೆ ಆ ಸತ್ವಗುಣ. ಅದು ಹೇಳೋದೇ ಇಲ್ಲ ಜೀವನದಲ್ಲಿ. ಮತ್ ಒಳ್ಳೆ ಕೆಲ್ಸನೇ ನಡೆಯಲ್ಲ. ಮತ್ ಹೆಂಗೆ ಈ ರಜೋಗುಣ ತಮೋ ಗುಣಗಳನ್ನ ನಿಗ್ರಹ ಮಾಡಿಕೊಂಡು ಈ ಕಡೆ ನೀವ್ ಹೇಳೋ ತರ ಧಾರಣ ಮಾಡಿ ಆಮೇಲೆ ಧ್ಯಾನ ಮಾಡಿ ಇದೆಲ್ಲ ಸಾಧ್ಯವಾದ ಮಾತಾ ಅಂತ ಅನಿಸ್ತಾ ಇದೆ. ಅದಕ್ಕೆ ಇವ್ರೇನೋ ಒಂದು ಉಪಾಯ ಹೇಳ್ತಾರೆ ಅಂದ್ರೆ, ಮೊದಲಿಗೆ ಈ ರಜೋಗುಣ ತಮೋ ಗುಣಗಳನ್ನ ಕಿತ್ತು ಹಾಕೊಳ್ಬೇಕು. ಅಂದ್ರೆ ನಾವು ಗೆಲ್ಲಬೇಕು. ಗೆಲ್ಲಿಕ್ ಏನ್ ಮಾಡ್ಬೇಕು ಅಂತ ತಿಳಿಸ್ತಾರೆ. ಈಗ 20ನೆಯ ಶ್ಲೋಕ. ಯಾಕಂದ್ರೆ ಮನಸ್ಸಿನ ಜಯನೇ ನಿಜವಾದ ಜಯ. ಮನಸ್ಸನ್ನ ಗೆದ್ರೆ ಈ ರಜೋಗುಣ ತಮೋ ಗುಣಗಳನ್ನ ಗೆಲ್ಬಹುದು. ಮನಸ್ಸನ್ನ ಗೆಲ್ಲೋದೇ ಒಂದು ಕಷ್ಟ. ಜೀವನದಲ್ಲಿ ಯಾರ್ಯಾರ್ದೋ ಜೊತೆ ಹೋರಾಟ ಮಾಡೋದಲ್ಲ, ನಮ್ಮ ಒಳಗಡೆ ನಮ್ಮ ಮನಸ್ಸೇನಿದೆಯಲ್ಲ ಅದರ ಜೊತೆ ಹೋರಾಟ ಮಾಡೋದೇ ನಿಜವಾದ ಹೋರಾಟ. ಇದು ಸಾಧ್ಯ ಇಲ್ಲ ಅದು ಗೆಲ್ಲಿಕ್ಕೆ, ಅಷ್ಟು ಕಷ್ಟ. ಹೇಗ್ ನಿಗ್ರಹ ಮಾಡೋದು ಅನ್ನೋದಕ್ಕೆ ಶುಕಾಚಾರ್ಯರು ಈಗ ಉಪಾಯವನ್ನ ಹೇಳ್ತಾ ಇದ್ದಾರೆ. 20ನೆಯ ಶ್ಲೋಕ. ರಜಸ್ತಮೋಭ್ಯಾಂ ಆಕ್ಷಿಪ್ತಂ ವಿಮೂಢಂ ಮನಃ ಆತ್ಮನಃ ಯಚ್ಛೇತ್ ಧಾರಣಯಾ ಧೀರಃ ಹಂತಿ ಯಾ ತತ್ಕೃತಂ ಮಲಂ. ಈ ಶ್ಲೋಕದಲ್ಲಿ ರಜೋಗುಣ ತಮೋಗುಣದ ಪ್ರಭಾವ ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಯಾಕೆಂದ್ರೆ ಅದು ಮಲ, ಅದು ಕಶ್ಮಲ ಉಂಟು ಮಾಡುತ್ತೆ. ರಜೋಗುಣ ತಮೋಗುಣ ಹೆಚ್ಚಾದಷ್ಟು ಮನುಷ್ಯನಿಗೆ ಅದರಿಂದ ಮಲ, ಕೊಳೆ ಎಲ್ಲ ಮೆತ್ಕೊಂಡ್ ಬಿಡ್ತಾನೆ ಮನುಷ್ಯ ಮನಸ್ಸಿಗೆ. ಈ ಮನಸ್ಸಿಗೆ ಕೊಳೆ ಅಂಟ್ಕೊಂಡ್ಮೇಲೆ ಚೆನ್ನಾಗ್ ಕಾಣಲ್ಲ ಮನಸ್ಸಿನಿಂದ. ಕನ್ನಡಕ ಹಾಕೊಂಡಿರ್ತಾರೆ, ಕನ್ನಡಕಕ್ಕೆಲ್ಲ ಚೆನ್ನಾಗಿ ಬೆಳೆದು ಬಿಟ್ರೆ ಏನ್ ಕಾಣತ್ತೆ? ಕನ್ನಡಕದಿಂದ ಏನು ಕಾಣಲ್ಲ. ಹಾಗಾದ್ರೆ ಆ ಕನ್ನಡಕವನ್ನ ಚೆನ್ನಾಗಿ ಸ್ವಚ್ಛ ಮಾಡ್ಬೇಕು. ಆತರ ಮನಸ್ಸು ಒಂದು ಕನ್ನಡಕದಂತೆ. ಅದರಿಂದ ಚೆನ್ನಾಗಿ ನೋಡ್ತಾರೆ ಮನುಷ್ಯರು. ಅದ್ ನೋಡ್ಬೇಕಾದ್ರೆ ಮನಸ್ಸಿಗೆ ಕೊಳೆ ಹತ್ಕೊಳ್ಬಾರ್ದು. ಕೊಳೆಯನ್ನ ಕಿತ್ ಹಾಕ್ಬೇಕು. ಅದೇ ರಜೋಗುಣ ತಮೋ ಗುಣ ಆಗಾಗ ಕೊಳೆಯನ್ನು ಉಂಟು ಮಾಡ್ತಾನೆ ಇರುತ್ತೆ ಮನಸ್ಸಿಗೆ. ಇಂಥ ಕೊಳೆಯನ್ನ ತೆಗಿಯೋದು ಹೇಗೆ ಅಂದ್ರೆ ಒಂದೇ ಉಪಾಯ ಇರೋದು, ಅದಕ್ಕೆ ಧಾರಣ ಅಂತ ಹೇಳ್ತಾರೆ. ಧಾರಣ ಮಾಡಿ ಒಂದೊಂದೇ ಭಗವಂತನ ಚಿಂತನೆ ಮಾಡಿ. ಅಲ್ಲ ಅದೇ ಮಾಡ್ಲಿಕ್ ಆಗಲ್ಲ ಅಂತ ಈಗ ಪ್ರಶ್ನೆ ಕೇಳ್ತಾ ಇರೋದು. ಧ್ಯಾನ ಮಾಡ್ಲಿಕ್ ಆಗಲ್ಲ, ಧಾರಣ ಮಾಡ್ಲಿಕ್ ಆಗಲ್ಲ ಅಂದ್ರೆ ಇಲ್ಲಿ ಧಾರಣೆ ಅನ್ನೋದಕ್ಕೆ ಸ್ಮರಣೆ ಅಂತೆ, ದೇವರ ಸ್ಮರಣೆ. ನಿರಂತರವಾಗಿ ದೇವರ ಸ್ಮರಣೆ. ಅಲ್ಲಿ ಹೋಗತ್ತೆ ಒಂದ್ಸರಿ ಅನ್ನಿಸ್ಬೋದು, ರಜೋಗುಣ ತಮೋಗುಣದ ಪ್ರಭಾವದಿಂದ ದೇವರ ಸ್ಮರಣೆ ಮಾಡ್ತಾ ಇರ್ಬೇಕಂತ ಯಾವಾಗ್ಲೂ. ಕೃಷ್ಣ ಕೃಷ್ಣ ರಾಮ ರಾಮ ಒಂದು ಸ್ಮರಣೆ ಮಾಡ್ತಾನೆ ಇರ್ಬೇಕು. ದೇವರ ಚರಿತ್ರೆಯನ್ನ ಏನಾರೊಂದು ದೇವರ ಬಗ್ಗೆ ಚಿಂತನೆ ಮಾಡ್ತಾನೆ ಇರ್ಬೇಕು. ತಪ್ಪು ಅಂತ ಯೋಚನೆ ಬರೋಷ್ಟೊತ್ತಿಗೆ ಮತ್ ಚಿಂತನೆಗೆ ಬಂದ್ಬಿಡ್ಬೇಕಂತೆ. ಹೀಗ್ ಮಾಡ್ತಾ ಹೋದ್ರೆ ಮಾಡಿ ಮಾಡಿ ಅದನ್ನ ಹೇಳ್ತಾರೆ ತೈಲಧಾರೆ ಅಂತ ಹೇಳ್ತಾರೆ. ನಮ್ಗೆ ತೈಲಧಾರೆಯಂತೆ ಅಂತ ಕೇಳಿದೀವಿ ನಾವು, ದೇವ್ರ ನಾಮಗಳೆಲ್ಲ ಕೇಳ್ತಾನೆ ಇರ್ತೀವಿ. ತೈಲಧಾರೆಯಂತೆ ಮನಸ್ಸನ್ನ ಹಿಡ್ಕೊಳ್ಬೇಕಂತ. ಎಣ್ಣೆಯ ಧಾರೆ ಏನಿದೆ ನಿರಂತರವಾಗಿ ಹರಿತಾ ಇರತ್ತೆ. ತೈಲಧಾರ ಹೇಗೆ ಆ ಎಣ್ಣೆಯ ಧಾರೆ ಏನಿದೆ ಆ ತರಹ ಮನಸ್ಸನ್ನು ಕೂಡ ಭಗವಂತನ ಒಳಗಡೆ ಪೂರ್ಣ ಆ ತೈಲಧಾರೆಯಂತೆ ಸ್ವಚ್ಛವಾಗಿ ನಿರಂತರವಾಗಿ ಇರ್ಬೇಕಂತೆ. ನಿರಂತರ ಅನ್ನೋ ಅಂಶಕ್ಕೆ ಒತ್ತು ಕೊಟ್ಟಿದ್ದಾರೆ ಜಾಸ್ತಿ.
ಆ ಸಂತತ ಸ್ಮರಣೆ ಏನಿದೆ, ಭಗವಂತನ ಸ್ಮರಣೆ, ಅದರಿಂದ ಮನಸ್ಸನ್ನ ಗೆಲ್ಲಿಕ್ಕೆ ಒಂದು ಅವಕಾಶ ಇದೆ. ಅದಕ್ಕೋಸ್ಕರನೇ ದೇವರ ನಾಮಸ್ಮರಣೆಗೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ನಾಮಸ್ಮರಣೆ ಮಾಡಿ 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 ದೇವರೇ ಆ ದಾರಿ ಕರ್ಕೊಂಡ್ ಬಿಡ್ತಾನೆ. ಆ ನಾಮಸ್ಮರಣೆಗೆ ಅಷ್ಟು ಶಕ್ತಿ ಇದೆ. ಅದನ್ನ ಒಬ್ಬ ಧೀರ, ಒಬ್ಬ ಜ್ಞಾನಿಯಾದವನು ಏನ್ ಮಾಡ್ಬೇಕು ಅಂದ್ರೆ ತನ್ನ ಮನಸ್ಸನ್ನ ಈ ರಜೋಗುಣ ತಮೋಗುಣಗಳ ಪ್ರಭಾವದಿಂದ ಎಲ್ಲೆಲ್ಲೋ ಹೋಗಿದ್ದನ್ನ ಏನ್ ಮಾಡ್ಬೇಕು ಇವನು ಅಂದ್ರೆ ಚೆನ್ನಾಗಿ ಆ ದೇವರ ಸ್ಮರಣೆ ಮಾಡ್ತಾ ತನ್ನ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಇಷ್ಟನ್ನ ತಿಳಿಸಿದ್ರು. ಸರಿ, ಈಗ ಏನೋ ಮಾಡಿದ್ವಿ, ಧಾರಣ ಮಾಡಿದ್ವಿ, ಭಗವಂತನ ಒಂದೊಂದೇ ಮುಖ, ಕಾಲು, ಅವಯವ, ಇದು ಕೈ ಇತ್ಯಾದಿಗಳ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಯಾವಾಗ್ಲೂ ಇದು ಮಾಡಿದ್ರೆ ಕೇವಲ ಈ ಅತಿಯಾದ ಆಸೆ ಆಗ್ಲಿ ಮತ್ತೆ ಇನ್ಯಾವ್ದಾದ್ರು ಒಂದು ರೀತಿಯ ಮನಸ್ಸಿನ ದೋಷಗಳಾಗ್ಲಿ ಇಷ್ಟೇ ಹೋಗೋದಲ್ಲ, ಭಕ್ತಿ ಬರ್ಲಿಕ್ಕೆ ಅವಕಾಶ. ದೇವರ ಸ್ಮರಣೆ ಮಾಡಿ 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 ಕೊನೆಗೆ ಅದು ಭಕ್ತಿ ಬಂದ್ಬಿಟ್ಟೇ ಇರುತ್ತೆ, ಅವನ್ಗೆ ಗೊತ್ತಿರಲ್ಲ, ಮುಳುಗೋಗ್ಬಿಟ್ಟಿರ್ತಾನೆ. ಅದಕ್ಕೋಸ್ಕರ ಚೆನ್ನಾಗಿ ಕೇಳ್ತಾ ಇರ್ಬೇಕಂತೆ. ಏನಾದ್ರು ಕೇಳಿ 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 ಅದು ಅಷ್ಟು ಸಂಸ್ಕಾರ ಒಳಗಡೆ ಕೂತ್ಕೊಳತ್ತೆ. ಎಷ್ಟು ಒಳಗಡೆ ಹಾಕೊಳ್ತೀವೋ ಅಷ್ಟು ಕಿತ್ತಾಕ್ಲಿಕ್ಕೆ ಆ ರಜೋಗುಣ ತಮೋಗುಣ ಇರುತ್ತೆ. ಒಂದಿಷ್ಟು ಕೇಳ್ತೀವಿ, ಶ್ರವಣ ಮಾಡ್ತೀವಿ ಒಂದ್ 3/4 ಗಂಟೆ, ಆಗ ರಜೋಗುಣ ತಮೋಗುಣಗಳ ಪ್ರಭಾವ ಆಗಿ ಆ 3/4 ಗಂಟೆ ಕೇಳಿದ್ದು ಹೊರಗಾಕ್ಬಿಡುತ್ತೆ. ಅದು ತುಂಬಾ ಶಕ್ತಿಶಾಲಿ ರಜೋಗುಣ ತಮೋಗುಣಗಳು. ಯಾವಾಗಲೂ ಕೇಳ್ತಾ ಇರ್ಬೇಕು, ಏನೋ ಒಂದು ಚಿಂತನೆ ಸ್ಮರಣೆ ಮಾಡ್ತಾನೆ ಇರ್ಬೇಕು. ಅದು ಮಾಡಿ ಮಾಡಿ ಎಷ್ಟಾಗ್ಬಿಡತ್ತೆ ಅಂದ್ರೆ ತನಗೇ ಗೊತ್ತಿಲ್ಲದೆ ಆ ವ್ಯಕ್ತಿ ಅದರಲ್ಲಿ ಮುಳುಗ್ ಹೋಗ್ಬಿಡುತ್ತಾನೆ. ಒಂದ್ಸಲಿ ಮುಳುಗದ ಮೇಲೆ ಮತ್ತೆ ಅದು ಬರೋ ಪ್ರಸಂಗನೇ ಇಲ್ಲ. ಸಮುದ್ರದ ಒಳಗಡೆ ಮುಳುಗ್ದಾಗ ಮಧ್ಯಕ್ಕೆ ಹೋಗಿ ಮತ್ತ ಆ ಕಡೆ ಈ ಕಡೆ ಎಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಮುಳುಗದ್ಮೇಲೆ ಮುಗೀತಷ್ಟೇ. ಆತರ ಈ ಜ್ಞಾನ ಸಮುದ್ರ, ಭಗವಂತನ ಜ್ಞಾನ ಸಮುದ್ರ ಏನಿದೆ, ಈ ಸಮುದ್ರದಲ್ಲಿ ಒಮ್ಮೆ ಮುಳುಗದ ಮೇಲೆ ಮತ್ತೆ ಅವನು ಬರೋ ಪರಿಸ್ಥಿತಿಲೇ ಇಲ್ಲ. ಅದು ಮಹದಾನಂದ, ಆನಂದದಲ್ಲಿ ತೇಲ್ತಾ ಇರ್ತಾನೆ. ಇದು ಮಾಡ್ಬೇಕು ಅಂದ್ರೆ ನಿರಂತರ ಭಕ್ತಿ ಉಂಟಾಗ್ಬೇಕು. ನಿರಂತರ ಭಕ್ತಿಯು ಇದಕ್ಕೆ ಇದರ ಫಲ ಅಂತ ಹೇಳ್ತಾರೆ. ಹಾಗಾದ್ರೆ ಧಾರಣೆ ಮಾಡೋದ್ರ ಫಲ ಏನು? ಒಂದೊಂದೇ ದೇವರ ಭಾಗವನ್ನ ಚಿಂತನೆ ಮಾಡೋದ್ರ ಫಲ ಒಂದು ಮನಸ್ಸಿನ ಕೊಳೆಯ ನಾಶ, ಜೊತೆಗೆ ನಿರಂತರ ಭಕ್ತಿ ಅದು ಉಂಟಾಗತ್ತಂತೆ. ಇದು ಫಲ ಅಂತ ಇಲ್ಲಿ ಈ ಶ್ಲೋಕಕ್ಕೆ ಬಿಡಿಸಿದ್ದಾರೆ. ಈಗ 21ನೆಯ ಶ್ಲೋಕ. ಯಸ್ಯಾಂ ಸಂಧಾರ್ಯಮಾಣಾಯಾಂ ಯೋಗಿನೋ ಭಕ್ತಿ ಲಕ್ಷಣಃ ಆಶು ಸಂಪದ್ಯತೆ ಯೋಗಃ ಆಶ್ರಯಂ ಭದ್ರಮೀಕ್ಷತಃ. ಯಸ್ಯಾಂ ಸಂಧಾರ್ಯಮಾಣ ಅಂತ ಧಾರಣೆಯನ್ನ ಎಷ್ಟು ಚೆನ್ನಾಗಿ ಮಾಡ್ತಾನ ಒಬ್ಬ ಮನುಷ್ಯ, ಅಂಥ ವ್ಯಕ್ತಿಗೆ ಭಕ್ತಿ ಉಂಟಾಗ್ಲಿಕ್ಕೆ ಶುರು ಆಗತ್ತೆ. ಬೇಗ ಭಕ್ತಿ ಬರುತ್ತಂತೆ. ದೇವರನ್ನ ನೋಡ್ತಾ ನೋಡ್ತಾ ಅವನಿಗೆ ಗೊತ್ತಿಲ್ಲದೆ ಆ ದೇವರಲ್ಲಿ ಭಕ್ತಿ ಬೇಗ ಉಂಟಾಗತ್ತೆ. ಆಶು ಸಂಪದ್ಯತೆ ಬೇಗ ಆಗತ್ತೆ. ಇದೇ ಫಲ. ಹಾಗಾದ್ರೆ ಧಾರಣೆ, ದೇವರ ಚಿಂತನೆಗೆ ಪ್ರತಿ ದಿವಸ ನಾವು ಮಾಡೋದು ಧಾರಣೆ ಅಂತ ಅನ್ನಿಸ್ಕೊಳ್ಬಹುದು. ಧ್ಯಾನ ಆಗಲ್ಲ, ಧಾರಣೆ ಅನ್ನಿಸ್ಕೊಳ್ಬಹುದು. ಯಾಕೆ? ಕಣ್ಣು ಮುಚ್ಚಿದಾಗ ದೇವರ ಸಂಪೂರ್ಣ ರೂಪ ಚಿಂತನೆಗೆ ಬರಲ್ಲ, ಒಂದೊಂದು ಬರುತ್ತೆ. ಕೆಲವು ಅನ್ಕೊಳ್ಬಹುದು ಎಲ್ಲ ಬರುತ್ತೆ ಅಂತ. ಎಲ್ಲ ಸ್ಪಷ್ಟವಾಗಿ ಬರ್ಬೇಕು, ಅದರಲ್ಲೂ ಕೂಡ ತುಂಬಾ ಸ್ಪಷ್ಟವಾಗಿ ಬರ್ಬೇಕು ದೇವರ ರೂಪದ ಚಿಂತನೆ. ಹಾಗ ಬಂದ್ರೆ ಮಾತ್ರ ಅದು ಧ್ಯಾನ. ಅದಂತೂ ಬರ್ಲಿಕ್ಕೆ ಕಷ್ಟ. ಆದ್ರೆ ಧಾರಣ ಏನ್ ಮಾಡ್ತೀವಿ ದಿವಸ, ಗಾಯತ್ರಿ ಜಪ ಆಗ್ಬೋದು, ಬೇರೆ ಬೇರೆ ಜಪಗಳು, ಇದೆಲ್ಲ ಧಾರಣ, ಅದಕ್ಕೆ ಸಮಾನ. ಆ ಧಾರಣೆಯನ್ನ ಮಾಡಿ ಮಾಡಿ ಭಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಆಶು ಸಂಪದ್ಯತೆ ಬೇಗ ಆಗತ್ತಂತೆ ಆ ಧಾರಣೆ ಮಾಡೋ ಮುಖಾಂತರ. ಯಾಕೆ ಅಂದ್ರೆ ಆ ಕಾಲದಲ್ಲಿ ಏನ್ ನೋಡ್ತಾ ಇರ್ತಾನೆ? ಶೂನ್ಯ ನೋಡ್ತಾ ಕೂತಿರಲ್ಲ. ಶೂನ್ಯ ನೋಡ್ಲಿಕ್ ಬರುತ್ತಾ? ಏನ್ ಖಾಲಿ ಖಾಲಿ ನೋಡ್ತಾ ಧ್ಯಾನ ಮಾಡ್ಲಿಕ್ಕೆ ಆಗತ್ತ? ಇಲ್ಲ. ಭಗವಂತನ ರೂಪ ಭದ್ರಂ ಅಂತ ಕರೀತಾರೆ. ಯಾರಿಗಾದ್ರೂ ಆಶೀರ್ವಾದ ಮಾಡ್ಬೇಕಾದ್ರೆ ಶುಭಂ ಭೂಯಾತ್ ಅಂತ ಹೇಳ್ತಾರೆ, ಇಲ್ಲ ಭದ್ರಂ ಭೂಯಾತ್ ಅಂತ. ಭದ್ರ ಅಂತ ಒಂದು ಶಬ್ದ ಹೇಳ್ತಾರೆ. ಭದ್ರ ಅಂದ್ರೆ ಎಲ್ಲಾ ರೀತಿ ಭದ್ರತೆ. ಒಂದು ಕನ್ನಡದಲ್ಲಿ ಭದ್ರತೆ ಅಂತ ಕೇಳ್ತೀವಲ್ಲ, ಸಂಸ್ಕೃತದಲ್ಲಿ ಭದ್ರ ಅನ್ನೋ ಶಬ್ದಕ್ಕೆ ಮಂಗಳ ಅಂತ ಅರ್ಥ. ಯಾಕಂದ್ರೆ ಭದಿ ಕಲ್ಯಾಣೆ ಅಂತ, ಕಲ್ಯಾಣ ಅನ್ನೋ ಅರ್ಥವನ್ನು ತಿಳಿಸ್ಕೊಡೋದು ಭದ್ರ ಅನ್ನೋ ಶಬ್ದ. ಅದಕ್ಕೋಸ್ಕರ ಇಲ್ಲಿ ಕಲ್ಯಾಣಂ ಮಂಗಲಂ ಮಂಗಲಂ ಭಗವಾನ್ ವಿಷ್ಣು ಅಂತ ಹೇಳಿ ಈ ಭದ್ರ ವೀಕ್ಷತ, ಯಾರು ಭದ್ರವನ್ನ ನೋಡ್ತಾ ಇರ್ತಾನೆ ಅವನಿಗೆ ಬೇಗ ಭಕ್ತಿ ಬರುತ್ತೆ ಅಂತ ಹೇಳಿದ್ದಾರೆ. ಭದ್ರ ನೋಡೋದ್ರಿಂದ ಏನರ್ಥ? ಭದ್ರವನ ಅಂದ್ರೆ ಎಲ್ಲ ಒಳ್ಳೆ ಚಿಂತನೆ, ಪಾಸಿಟಿವ್ ಥಿಂಕಿಂಗ್ ಅಂತ ಏನ್ ಹೇಳ್ತಾರೆ, ಆ ರೀತಿ ಚಿಂತನೆ ಮಾಡ್ತಾ ಇದ್ರೆ ಆಗ ಒಳ್ಳೇದಾಗತ್ತೆ ಅಂತ ಅರ್ಥ. ಅಂದ್ರೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇಲ್ಲ, ಒಳ್ಳೆ ಸಾತ್ವಿಕ ಯೋಚನೆ ಬೇಕು ನಿಜ,
ಅದು ಸತ್ವಗುಣದ ಕೆಲಸ. ಅದೇ ಭದ್ರಂ ಅಂದ್ರೆ ಮಂಗಳಕರನಾದ ಭಗವಂತ ಅಂತ ಅರ್ಥ. ದೇವರನ್ನ ನೋಡ್ತಾ ನೋಡ್ತಾ ರೂಪ ಚಿಂತನೆಯನ್ನು ಮಾಡ್ತಾರೆ, ಅದನ್ನ ಇಲ್ಲಿ ಹೇಳ್ತಾ ಇರೋದು. ಅವನಿಗೆ ಬೇಗ ಭಕ್ತಿ ಉಂಟಾಗತ್ತೆ ಅಂತ. ಇಷ್ಟೆಲ್ಲ ಭದ್ರ ಅನ್ನೋ ಶಬ್ದಕ್ಕೆ ಯಾಕೆ ಅರ್ಥ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಮಧ್ವಾಚಾರ್ಯರು ತಮ್ಮ ಭಾಗವತ ತಾತ್ಪರ್ಯದಲ್ಲಿ ವಿವರಣೆ ಮಾಡಿದ್ದಾರೆ. ಭದ್ರಂ ಅನ್ನೋ ಶಬ್ದಕ್ಕೆ, ಇಲ್ಲಿ ಭಾಗವತಲ್ಲಿ ಬರೋ ಶಬ್ದಕ್ಕೆ ಹರಿಂ ಅಂತ ಅರ್ಥ, ಶ್ರೀಹರಿ. ಭದ್ರ ಅನ್ನೋ ಶಬ್ದಕ್ಕೆ ಹರಿ ಅಂತ ಅರ್ಥ. ಅದ್ ಹೇಗೆ ಅನ್ನೋದನ್ನ ಇಲ್ಲಿ ವ್ಯಾಖ್ಯಾನಕಾರರೆಲ್ಲ ಬಿಡಿಸಿದ್ದಾರೆ. ಅಂತೂ ಈ ಧಾರಣ ಮಾಡಿದಾಗ ಮನಸ್ಸಿನ ಮಲ ಕಳ್ಕೊಂಡು ಮನಸ್ಸು ಭಗವಂತನ ಮಹಿಮೆಯನ್ನ ಕೇಳಲಿಕ್ಕೆ ಮುಳುಗತ್ತೆ. ಮುಳುಗಿದಾಗ ಸಹಜವಾಗಿ ಭಕ್ತಿ ಅವನಿಗೆ ಉಂಟಾಗತ್ತೆ. ಭಕ್ತಿ ಬಂದ್ರೆ ಅವನು ಮನಸ್ಸನ್ನ ಗೆದ್ದಿದ್ದಾನೆ ಅಂತ ಅರ್ಥ ಅಂತ ಇಷ್ಟು ಬಂತು. ಇಷ್ಟಾಗಿ ಇನ್ನೂ ಕೂಡ ಪರೀಕ್ಷಿತ್ ರಾಜನಿಗೆ ತೃಪ್ತಿ ಇಲ್ಲ. ಇನ್ನೂ ಒಂದಿಷ್ಟು ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಹೇಗಿದ್ರು ಎಷ್ಟು ಚೆನ್ನಾಗಿದೆ, ಶುಕಾಚಾರ್ಯ ಎಷ್ಟು ತಿಳಿಸ್ತಾ ಇದ್ದಾರೆ, ಇನ್ನೊಂದು ಪ್ರಶ್ನೆ ಮಾಡೋಣ ಅಂತ ಪರೀಕ್ಷಿತ್ ರಾಜ ತಾನು ಮತ್ತೆ ಪ್ರಶ್ನೆ ಶುರು ಮಾಡ್ದ. ಹಾಗಾದ್ರೆ ಇಲ್ಲಿವರೆಗೂ ಪರೀಕ್ಷಿತ್ ರಾಜ ಕೇಳಿದ ಒಂದು ಪ್ರಶ್ನೆಗೆ ಉತ್ತರ ಕೊಟ್ರು ಇಷ್ಟು ಶ್ಲೋಕಗಳಲ್ಲಿ. ಅದನ್ನ ಗಮನಿಸ್ತಾ ಹೋಗ್ಬೇಕು ನಾವು, ಒಂದ್ ಕಡೆ ಬರ್ಕೊಳ್ತಾ ಹೋಗ್ಬೇಕು ನಾವು. ವಸ್ತುತಃ ಪರೀಕ್ಷಿತ್ ರಾಜನ ಪ್ರಶ್ನೆ ಏನಿತ್ತು ಅದಕ್ಕೆ ಎಷ್ಟು ಶ್ಲೋಕಗಳಲ್ಲಿ ಎಷ್ಟು ರೀತಿ ಉತ್ತರ ಕೊಟ್ರು ಶುಕಾಚಾರ್ಯರು. ಇನ್ನು ಮುಂದೆ ರಾಜ ಉವಾಚ ಅಂತ ಮತ್ತೆ ಪ್ರಾರಂಭ ಆಯ್ತು. ಈಗ ಮತ್ತೆ ಪರೀಕ್ಷಿತನ ಪ್ರಶ್ನೆ ವಿಶೇಷವಾಗಿ ಜಿಜ್ಞಾಸೆ ಮಾಡ್ತಾನೆ. ಇನ್ನೂ ಸ್ವಲ್ಪ ತಿಳ್ಕೊಳ್ಬೇಕಾಗಿದೆ ಅವನಿಗೆ. ಆ ವಿಶೇಷ ಜಿಜ್ಞಾಸೆಯನ್ನ ಮಾಡ್ತಾ ಈಗ ಅವನು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಆಮೇಲೆ ಮತ್ತೆ ಅವರು ಉತ್ತರ ಹೇಳಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ. ಅವನೇನ್ ಕೇಳ್ತಾನೆ ಅನ್ನೋದನ್ನ ನೋಡೋಣ. 22ನೇ ಶ್ಲೋಕ. ಈ ಶ್ಲೋಕವನ್ನ ಹೇಳಿ ನಿಲ್ಲಿಸ್ತೇನೆ, ಅದರ ವಿವರಣೆಯನ್ನ ನಾಳೆ ದಿವಸ ಮತ್ತೆ ನೋಡೋಣ. ಶ್ಲೋಕವನ್ನ ಈಗ ನೋಡೋಣ. 22ನೇ ಶ್ಲೋಕ. ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣಾ ಯತ್ರ ಸಮ್ಮತಾ ಯಾದೃಶೀ ವಾಹರೇ ದಾಶು ಪುರುಷಸ್ಯ ಮನೋಮಲಂ. ಇಲ್ಲಿಗೆ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ನಮಸ್ಕಾರ ಆಚಾರ್ಯ.